ಬಿಗ್ ಬಾಸ್ ಸೀಸನ್ 12ರ 5ನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಒಟ್ಟು 8 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು, ನಾಮಿನೇಟ್ ಆದ 8 ಸ್ಪರ್ಧಿಗಳಿಗೆ ಶುಕ್ರವಾರದ ವೋಟಿಂಗ್ ರಿಸಲ್ಟ್ ಅಲ್ಲಿ ಯಾರಿಗೆ ಅತಿ ಹೆಚ್ಚು ವೋಟ್ಗಳು ಬಂದಿರುತ್ತೆ ಹಾಗೂ ಯಾರಿಗೆ ಕಡಿಮೆ ವೋಟ್ಗಳು ಬಂದಿರುತ್ತೆ ಮತ್ತು ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ, ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ. ಬನ್ನಿ ಈಗ ನೋಡೋಣ ಶುಕ್ರವಾರದ ವೋಟಿಂಗ್ ರಿಸಲ್ಟ್ ನ ಪ್ರಕಾರ ಯಾರಿಗೆ ಅತಿ ಹೆಚ್ಚು ವೋಟ್ ಬಂದಿರುತ್ತೆ ಹಾಗೂ ಯಾರಿಗೆ ಕಡಿಮೆ ವೋಟ್ ಬಂದಿರುತ್ತೆ ಅನ್ನೋದನ್ನ ನೀವು ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ ಅಲ್ಲಿ ಮೈ ಎಜು ಅಪ್ಡೇಟ್ ಕನ್ನಡ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಈ ತರ ಪೇಜ್ ಓಪನ್ ಆಗುತ್ತೆ. ಇದರ ಲಿಂಕ್ ಅನ್ನ ಸಹ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರು ಸಹ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡಬಹುದಾಗಿರುತ್ತೆ ಬಿಗ್ ಬಾಸ್ ಗೆ ಸಂಬಂಧಿಸಿದ ಎಲ್ಲ ಆರ್ಟಿಕಲ್ ಇರುತ್ತೆ. ಇದರಲ್ಲಿ ನೀವು ಈ ಮೊದಲನೇ ಆರ್ಟಿಕಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಶುಕ್ರವಾರದ ವೋಟಿಂಗ್ ರಿಸಲ್ಟ್ ಶೋ ಆಗುತ್ತೆ. ಹೌದು, ನೋಡಬಹುದು. ಇಲ್ಲಿ ಸ್ಕ್ರೋಲ್ ಮಾಡಿದ್ರೆ ಈ ವಾರ ಯಾವೆಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗೋಗಲು ನಾಮಿನೇಟ್ ಆಗಿದ್ದರೂ ಆ ಸ್ಪರ್ಧಿಗಳ ಹೆಸರು ನಿಮ್ಗೆ ಕಾಣಿಸುತ್ತೆ. ನೋಡಬಹುದು, ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ರಾಶಿಕಾ, ರಿಷಾ, ಅಶ್ವಿನಿ ಗೌಡ, ಧನುಷ್, ಮಾಳು, ಧ್ರುವಂತ್, ಗಿಲ್ಲಿ ನಟ ಹಾಗೂ ಮಲ್ಲಮ್ಮ. ಇವರಲ್ಲಿ ನೀವು ನಿಮ್ಮ ಫೇವರಿಟ್ ಸ್ಪರ್ಧಿಗೆ ವೋಟ್ ಮಾಡಬಹುದಾಗಿರುತ್ತೆ. ಹಾಗೆ ಯಾವ ಸ್ಪರ್ಧಿಗೆ ಎಷ್ಟು ವೋಟ್ ಬಂದಿದೆ ಅನ್ನೋದನ್ನ ಸಹ ನೀವು ಇದರಲ್ಲಿ ನೋಡಬಹುದಾಗಿರುತ್ತೆ. ಇಲ್ಲಿ ನಾನೀಗ ನಾಮಿನೇಟ್ ಆಗಿರುವ 8 ಸ್ಪರ್ಧಿಗಳಲ್ಲಿ ಗಿಲ್ಲಿ ನಟ ಅವರಿಗೆ ವೋಟ್ ಮಾಡ್ತಾ ಇದ್ದೀನಿ. ಅವ್ರ ಹೆಸರು ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಎನನಮಸ್ ವೋಟ್ ಅಂತ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರ ಶೋ ಆಗುತ್ತೆ. ಇದರಲ್ಲಿ ನೀವು ನೋಡಬಹುದಾಗಿರುತ್ತೆ ಯಾರಿಗೆ ಎಷ್ಟು ಪರ್ಸೆಂಟ್ ವೋಟ್ ಬಂದಿದೆ ಅನ್ನೋದನ್ನ. ಈ ವೋಟಿಂಗ್ ರಿಸಲ್ಟ್ ನ ಪ್ರಕಾರ ಯಾರಿಗೆ ಎಷ್ಟೆಲ್ಲ ಪರ್ಸೆಂಟ್ ವೋಟ್ ಬಂದಿದೆ ಅನ್ನೋದನ್ನ ನೋಡೋದಾದ್ರೆ, ಮೊದಲನೆಯದಾಗಿ ರಾಶಿಕಾ ಇವರಿಗೆ 1.20% ವೋಟ್ ಬಂದಿರುತ್ತೆ. ಹಾಗೆ ರಿಷಾ ಇವರಿಗೆ 1.37% ವೋಟ್ ಬಂದಿರುತ್ತೆ. ಇನ್ನು ಅಶ್ವಿನಿ ಗೌಡ ಅವರಿಗೆ 3.85% ವೋಟ್ ಬಂದಿರುತ್ತೆ. ಧನುಷ್ ಅವರಿಗೆ 20.35% ವೋಟ್ ಬಂದಿರುತ್ತೆ. ಮಾಳು ಅವರಿಗೆ 7.19% ವೋಟ್ ಬಂದಿರುತ್ತೆ. ಧ್ರುವಂತ್ ಅವರಿಗೆ 9.54% ವೋಟ್ ಬಂದಿದೆ. ಹಾಗೆ ಗಿಲ್ಲಿ ನಟ ಅವರಿಗೆ 51.86% ವೋಟ್ ಬಂದಿರುತ್ತೆ. ಇನ್ನು ಮಲ್ಲಮ್ಮ ಅವರಿಗೆ 4.64% ವೋಟ್ ಬಂದಿರುತ್ತೆ. ಹೌದು, ಇದರಲ್ಲಿ ಅತಿ ಹೆಚ್ಚಿನ ವೋಟ್ ಗಿಲ್ಲಿ ನಟ ಅವರಿಗೆ ಬಂದಿರುತ್ತೆ. ಹಾಗೆ ಕಡಿಮೆ ವೋಟ್ ರಾಶಿಕಾ ಹಾಗೂ ರಿಷಾ ಅವರಿಗೆ ಬಂದಿದೆ. ಹೌದು, ಇದು ಶುಕ್ರವಾರದ ವೋಟಿಂಗ್ ರಿಸಲ್ಟ್ ಆಗಿರುತ್ತೆ. ಇನ್ನು ನೀವು ಶನಿವಾರದ ತನಕ ಸಹ ವೋಟ್ ಮಾಡಬಹುದಾಗಿರುತ್ತೆ. ಹಾಗೆ ಈ ವೋಟಿಂಗ್ ಸಹ ಚೇಂಜ್ ಆಗ್ತಾ ಇರುತ್ತೆ. ಇದೇ ಫೈನಲ್ ವೋಟಿಂಗ್ ಸಹ ಆಗಿರೋದಿಲ್ಲ. ನೀವು ಶನಿವಾರದ ತನಕ ವೋಟಿಂಗ್ ಮಾಡುವ ಅವಕಾಶ ಇರುತ್ತೆ. ಹಾಗೆ ಇದು ಒಂದು ಪಬ್ಲಿಕ್ ಡೊಮೈನ್ ಆಗಿರೋದ್ರಿಂದ ಈ ವೋಟಿಂಗ್ ರಿಸಲ್ಟ್ ಬಿಗ್ ಬಾಸ್ ಗೆ ಕೌಂಟ್ ಆಗೋದಿಲ್ಲ. ಹಾಗೇನಾದ್ರೂ ನೀವು ವೋಟ್ ಮಾಡಬೇಕು ಅಂತ ಇದ್ರೆ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ನಿಮ್ಮ ಫೇವರಿಟ್ ಸ್ಪರ್ಧಿಗೆ ವೋಟ್ ಮಾಡುವ ಮೂಲಕ ನೀವು ಆ ಸ್ಪರ್ಧೆಯನ್ನ ಸೇವ್ ಮಾಡಬಹುದಾಗಿರುತ್ತೆ. ಇಲ್ಲಿ ನಿಮ್ಗೆ ಪಬ್ಲಿಕ್ ಒಪಿನಿಯನ್ ಏನಿರುತ್ತೋ ಅದು ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಗಿಲ್ಲಿ ನಟ ಅವರಿಗೆ ಅತಿ ಹೆಚ್ಚು ವೋಟ್ ಬಂದಿರೋದ್ರಿಂದ ಗಿಲ್ಲಿ ನಟ ಅವರಿಗೆ ಜನರ ಸಪೋರ್ಟ್ ಎಷ್ಟಿದೆ ಅನ್ನೋದನ್ನು ತಿಳಿದು ಬರುತ್ತೆ. ಹಾಗೆಯೇ ಶುಕ್ರವಾರದ ವೋಟಿಂಗ್ ರಿಸಲ್ಟ್ ನ ಪ್ರಕಾರ ರಾಶಿಕಾ ಹಾಗೂ ರಿಷಾ ಇವರಿಬ್ಬರಿಗೆ ಕಡಿಮೆ ವೋಟ್ಗಳು ಬಂದಿರುತ್ತೆ. ಹಾಗೆ ನಾಮಿನೇಟ್ ಆಗಿರುವ ಈ 8 ಸ್ಪರ್ಧಿಗಳಲ್ಲಿ ಯಾರು ಇವರ ಬಿಗ್ ಬಾಸ್ ಮನೆಯಿಂದ ಆಚೆ ಬರಬಹುದು ಅಂತ ನೋಡೋದಾದ್ರೆ, ರಿಷಾ ಹಾಗೂ ಮಲ್ಲಮ್ಮ ಈ ಇಬ್ಬರು ಸ್ಪರ್ಧಿಗಳಲ್ಲಿ ಒಬ್ಬರು ಸ್ಪರ್ಧಿಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬರುವ ಸಾಧ್ಯತೆ ಹೆಚ್ಚಿದೆ. ಹೌದು, ಸೂರಜ್ ಹಾಗೂ ರಾಶಿಕಾ ಅವರ ಲವ್ ಸ್ಟೋರಿ ಬಿಗ್ ಬಾಸ್ ಮನೆಯೊಳಗೆ ನಡೆಯುತ್ತಿರೋದ್ರಿಂದ ಇದರಿಂದ TRP ಸಹ ಸಿಗುತ್ತಿದೆ. ಹೀಗಾಗಿ ರಾಶಿಕಾ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಲ್ಲ ಅನ್ಸುತ್ತೆ. ಆದ್ರಿಂದ ನಾಮಿನೇಟ್ ಆಗಿರುವ 8 ಸ್ಪರ್ಧಿಗಳಲ್ಲಿ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಬರಬೇಕು ಅನ್ನೋ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅಭಿಷೇಕ್, ಜಾನ್ವಿ, ಕಾವ್ಯ ಹಾಗೂ ಧನುಷ್ ಈ 4 ಸ್ಪರ್ಧಿಗಳು ಆಯ್ಕೆಯಾಗಿದ್ದು, ಇವರಲ್ಲಿ ಯಾರು ಈ ವಾರದ ಕ್ಯಾಪ್ಟನ್ ಆಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಸಹ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.